ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಹೆಚ್ಚು ಬಿಸಿ ನೀರು ಕುಡಿಯುವುದರಿಂದ ಯಾವ ಭಾಗ ಹಾಳಾಗುತ್ತದೆ? ಆಪ್ಷನ್ ಸಿ ಲಿವರ್, ಬಿ ಕಿಡ್ನಿ, ಸಿ ಹಾರ್ಟ್, ಡಿ ನಾಲಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ನಾಲಗೆ. ಹೆಚ್ಚು ಬಿಸಿ ನೀರು ಕುಡಿಯುವುದರಿಂದ ನಾಲಗೆ ಹಾಳಾಗುತ್ತದೆ. ಎರಡನೇ ಪ್ರಶ್ನೆ. ವಿಮಾನದಲ್ಲಿ ನಾವು ಯಾವ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಬಾರದು? ಆಪ್ಷನ್ ಸಿ ಸೇಬು, ಬಿ ಚಕ್ಕೊತ್ತ, ಸಿ ದ್ರಾಕ್ಷಿ, ಡಿ ತೆಂಗಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿ. ವಿಮಾನದಲ್ಲಿ ನಾವು ತೆಂಗಿನಕಾಯಿ ತೆಗೆದುಕೊಂಡು ಹೋಗಬಾರದು. ಮೂರನೇ ಪ್ರಶ್ನೆ. ಪ್ರಪಂಚದಲ್ಲೇ ಅತ್ಯಂತ ಖಾರವಾದ ಮೆಣಸಿನಕಾಯಿ ಯಾವುದು? ಆಪ್ಷನ್ ಸಿ ರಿಪರ್, ಬಿ ಪೆಪ್ಪರ್ ಆಕ್ಸ್, ಸಿ ರೆಡ್ ಚಿಲ್ಲಿ, ಡಿ ಬೋರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಪೆಪ್ಪರ್ ಆಕ್ಸ್. ಕೆರೊಲಿನಾ ರೀಪರ್ ವಿಶ್ವದ ಅತ್ಯಂತ ಖಾರವಾದ ಮೆಣಸಿನಕಾಯಿ ಎಂಬ ಬಿರುದನ್ನು ಪಡೆದಿತ್ತು. ಇತ್ತೀಚೆಗಷ್ಟೇ ಪೆಪ್ಪರ್ ಆಕ್ಸ್ ಪ್ರಪಂಚದ ಅತ್ಯಂತ ಖಾರವಾದ ಮೆಣಸಿನಕಾಯಿ ಎಂದು ಹೇಳಲಾಗಿದೆ. ನಾಲ್ಕನೇ ಪ್ರಶ್ನೆ. ಯಾವ ದೇಶದಲ್ಲಿ ಒಂದೇ ಒಂದು ಇರುವೆ ಇಲ್ಲ? ಆಪ್ಷನ್ ಸಿ ರಷ್ಯಾ, ಬಿ ಗ್ರೀನ್ಲ್ಯಾಂಡ್, ಸಿ ಆಫ್ರಿಕಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ ದೇಶದಲ್ಲಿ ಒಂದೇ ಒಂದು ಇರುವೆ ಇಲ್ಲ. ಐದನೇ ಪ್ರಶ್ನೆ. ಅಧಿಕ ರಕ್ತದೊತ್ತಡ ದೇಹದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ? ಆಪ್ಷನ್ ಸಿ ಅಂಗಗಳ ನಾಶ, ಬಿ ಹೃದಯಾಘಾತ, ಸಿ ಕಣ್ಣು ಕಾಣಿಸದೇ ಇರುವುದು, ಡಿ ಉಸಿರಾಟದ ತೊಂದರೆ. ಸರಿಯಾದ ಉತ್ತರ ಆಪ್ಷನ್ ಎ ಅಂಗಗಳ ನಾಶ. ಅಧಿಕ ರಕ್ತದೊತ್ತಡವು ನಿಮ್ಮ ಕಣ್ಣುಗಳು, ಹೃದಯ, ಮೆದುಳು, ನರಗಳು, ಮೂತ್ರಪಿಂಡಗಳು ಹಾಗೂ ಯಕೃತ್ತನ್ನು ಹಾನಿಗೊಳಿಸುತ್ತದೆ. ರಕ್ತದೊತ್ತಡ ಹೆಚ್ಚಳದಿಂದಾಗಿ ಯಕೃತ್ತಿಗೆ ರಕ್ತವನ್ನು ಪೂರೈಸುವ ಅಭಿಧಮನಿ ಕೂಡ ಕುಗ್ಗುತ್ತದೆ. ಇದರ ನಂತರ ಯಕೃತ್ತಿನ ಜೀವಕೋಶಗಳ ಕಾರ್ಯವು ನಿಧಾನಗೊಳ್ಳಲು ಪ್ರಾರಂಭಿಸುತ್ತವೆ. ಆರನೇ ಪ್ರಶ್ನೆ. ಯಾವ ದಿನ ರೈತರ ದಿನವೆಂದು ಆಚರಿಸಲಾಗುತ್ತದೆ? ಆಪ್ಷನ್ ಸಿ ಜನವರಿ 5, ಬಿ ಮಾರ್ಚ್ 8, ಸಿ ಆಗಸ್ಟ್ 15, ಡಿ ಡಿಸೆಂಬರ್ 23. ಸರಿಯಾದ ಉತ್ತರ ಆಪ್ಷನ್ ಡಿ 23 ಡಿಸೆಂಬರ್ ಅನ್ನು ರೈತರ ದಿನವೆಂದು ಆಚರಿಸಲಾಗುತ್ತದೆ. ಏಳನೇ ಪ್ರಶ್ನೆ. ದೇಹವನ್ನು ಸದಾ ಹೈಡ್ರೇಟ್ ಆಗಿಡಲು ಯಾವುದನ್ನು ಕುಡಿಯಬೇಕು? ಆಪ್ಷನ್ ಸಿ ಎಳನೀರು, ಬಿ ಕಬ್ಬಿನ ರಸ, ಸಿ ಬೀಟ್ರೂಟ್ ಜ್ಯೂಸ್, ಡಿ ಐಸ್ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೂಟ್ ಜ್ಯೂಸ್. ಬೀಟ್ರೂಟ್ ಜ್ಯೂಸ್ ಕುಡಿಯುವುದರಿಂದ ದೇಹದಲ್ಲಿ ನೀರಿನ ಕೊರತೆ ಇರುವುದಿಲ್ಲ. ದೇಹವನ್ನು ಸದಾ ಹೈಡ್ರೇಟ್ ಆಗಿ ಇಡಲು ಇದು ತುಂಬಾ ಸಹಕಾರಿಯಾಗಿದೆ. ಎಂಟನೇ ಪ್ರಶ್ನೆ. ಯಾವ ಕಲ್ಲು ನೀರಿನಲ್ಲಿ ಮುಳುಗುವುದಿಲ್ಲ? ಆಪ್ಷನ್ ಸಿ ಪಾರಸ್ ಸ್ಟೋನ್, ಬಿ ಸ್ಯಾಂಡ್ ಸ್ಟೋನ್, ಸಿ ಮಾರ್ಬಲ್ ಸ್ಟೋನ್, ಡಿ ಪ್ಯೂಮಿಸ್ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಯೂಮಿಸ್ ಸ್ಟೋನ್. ಪ್ಯೂಮಿಸ್ ಸ್ಟೋನ್ ನೀರಿನಲ್ಲಿ ಮುಳುಗುವುದಿಲ್ಲ.
9ನೇ ಪ್ರಶ್ನೆ. ರಾತ್ರಿ ಊಟ ಮಾಡದೆ ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ತೂಕ ಇಳಿಕೆ, ಬಿ ಶುಗರ್ ನಿಯಂತ್ರಣ, ಸಿ ಸ್ನಾಯು ದುರ್ಬಲ, ಡಿ ಬಿಪಿ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನಾಯು ದುರ್ಬಲ. ರಾತ್ರಿಯ ಹೊತ್ತು ಊಟವನ್ನು ಬಿಟ್ಟು ಮಲಗುವ ಅಭ್ಯಾಸವನ್ನು ಹೊಂದಿದ್ದರೆ ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದು ನಿಮ್ಮನ್ನು ಖಿನ್ನತೆಯಿಂದ ಬಳಲುವಂತೆ ಮಾಡುತ್ತದೆ, ಆತಂಕವನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ದೇಹದಲ್ಲಿ ಒತ್ತಡದ ಹಾರ್ಮೋನ್ಗಳ ಪ್ರಮಾಣವನ್ನು ಹೆಚ್ಚಿಸಲು ಪ್ರಾರಂಭಿಸುತ್ತದೆ. ಮುಖ್ಯವಾಗಿ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಮಲಗುವುದರಿಂದ ಸ್ನಾಯುಗಳು ದುರ್ಬಲವಾಗುತ್ತದೆ. ವಾಸ್ತವವಾಗಿ ಖಾಲಿ ಹೊಟ್ಟೆಯಲ್ಲಿ ಮಲಗುವುದು ಪ್ರೋಟೀನ್ ಹಾಗೂ ಅಮೈನೋ ದಕ್ಷತೆಯ ಮೇಲೆ ಪರಿಣಾಮ ಬೀರುತ್ತದೆ, ಇದರಿಂದ ಸ್ನಾಯು ದೌರ್ಬಲ್ಯ ಉಂಟಾಗುತ್ತದೆ. 10ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಜೈಲುಗಳು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮುಂಬೈ, ಬಿ ರಾಜಸ್ಥಾನ, ಸಿ ಕರ್ನಾಟಕ, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ. ಭಾರತದಲ್ಲಿ ಅತಿ ಹೆಚ್ಚು ಜೈಲುಗಳು ಇರುವ ರಾಜ್ಯ ರಾಜಸ್ಥಾನವಾಗಿದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕರಾಳ ದಿನ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.